ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ತುಂಬ ದಿನದಿಂದ ಅನ್ಕೊತಿದ್ದೆ ಮಾಡಬೇಕು ಅಂತ, ಬಟ್ ಸ್ಟಿಲ್ ಇವತ್ತು ಫೈನಲಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಸೊ ಈಗ ಮಕ್ಕಳಿಗೆ ಕ್ರಿಸ್ಮಸ್ ಫೋಟೋಶೂಟ್ ಮಾಡಿಸೋಣ ಅಂತಿದ್ದೀನಿ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ದ ಬ್ಯಾಕ್ಗ್ರೌಂಡ್ ವಿಲ್ ಬಿ ಲೈಕ್ ದಿಸ್. ಈ ಥರ ಇರುತ್ತೆ ಬ್ಯಾಕ್ಗ್ರೌಂಡು. ಇದು ನಮ್ಮ ರೂಮ್ ಬ್ಯಾಕ್ಗ್ರೌಂಡ್. ಇದಕ್ಕೆ ಯೂಸ್ ಮಾಡ್ತಿರೋ ಪ್ರಾಪರ್ಟೀಸ್ ಬಂದು ಇಲ್ಲಿದೆ ನೋಡಿ, ಕ್ರಿಸ್ಮಸ್ದು ಒಂದು ಸ್ಕ್ರೀನ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಎಸ್, ಎಲ್ಲರಿಗೂ ಅಡ್ವಾನ್ಸ್ ಮ್ಯಾರಿ ಕ್ರಿಸ್ಮಸ್. ಓಕೆ, ಸೊ ಆಮೇಲೆ ಇದು ನೆನೆ ಹೊರಗಡೆ ಹೋಗಿದ್ವಿ, ಆಗ ನನ್ನ ಮಗಳು ತಂದಿದ್ದು. ಸೊ ಇದು ಈ ಥರ ಲೈಟ್ ಬರುತ್ತೆ. ಎಸ್, ಸೊ ಇದು ಯೂಸ್ ಮಾಡ್ಕೊಳ್ಬೋದು ಅಂತ. ಮತ್ತು ಇದು ಒಂದು ಸ್ಕ್ರೀನ್, ಇದು ಕೆಳಗಡೆ ಹಾಕ್ಲಿಕ್ಕೆ ಇದೊಂದು ಬೆಡ್ಶೀಟ್ ತೊಗೋತಾ ಇದ್ದೀನಿ. ಮತ್ತು ಸ್ನೋ ಬದಲಿಗೆ ಇದು ಸ್ವಲ್ಪ ಕಾಟನ್ಸ್. ಮತ್ತು ಇದು ಒಂದು ಸ್ವಲ್ಪ ಚಿಕ್ಕದು ನಾನಿಬ್ಬರು ಮಕ್ಳ ಕೈಯಲ್ಲೂ ಕೊಟ್ಬಿಟ್ಟು ಫೋಟೋಶೂಟ್ ಮಾಡ್ಸೋಣ ಅಂತ, ಕೈಲಿ ಇಟ್ಕೊಳ್ಲಿಕ್ಕೆ ಕ್ಯೂಟಾಗಿ ಅನಿಸುತ್ತೆ ಅಂತ ಇದು ತೊಗೊಂಡು ಬಂದಿದ್ದೀನಿ. ಹಾಗೆ ಇಬ್ಬರಿಗೂ ಕ್ರಿಸ್ಮಸ್ ಡ್ರೆಸ್ ಕೂಡ ಬುಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಲುಕ್ ಫಾರ್ವರ್ಡ್. ಬ್ಯಾಕ್ ಡ್ರಾಪ್ ಬಂದು ಹೀಗೆ ಆಗಿದೆ. ಮತ್ತು ನನ್ನ 7 months ಮಗಳಿಗೆ ಕೂರಕ್ಕಾಗಲ್ಲ, ಹಾಗಾಗಿ ಡಾಲ್ ಪ್ಲೇಸ್ ಮಾಡಿದ್ದೀನಿ. ನಡೀರಿ, ಸರ್ಪ್ರೈಸ್ ಇದೆ. ಹೆಂಗೆ ಕಾಣ್ತಿದ್ದೆ ಪಾಪ? ಇಲ್ಲಿ ತಿರ್ಗಿಲಿ. ಇಲ್ಲೊಬ್ರು ಕ್ರಿಸ್ಮಸ್ ಸರ್ಪ್ರೈಸ್. ಇರಿ ಹತ್ಬೇಡಿ. ಚೆನ್ನಾಗಿದ್ಯಾ? ಓಕೆ, ಈಗ ಫೋಟೋಶೂಟ್ ಸ್ಟಾರ್ಟ್ ಮಾಡಬೇಕು. ಈ ಥರ ಫೈನಲ್ ಆಗಿ ಫೋಟೋಶೂಟ್ ಆಗಿದೆ. ಇಷ್ಟ ತನಕ ಫುಲ್ ಸರ್ಕಸ್ ಆಯಿತು. ಕ್ಯಾಮ್ರಾನ ಇಟ್ಕೊಳಕ್ಕಾಗಲಿಲ್ಲ, ಅವರಿಬ್ಬರು ಹಿಡಿಯೋದ್ರಲ್ಲಿ ಆಗೋಯ್ತು. ಸ್ನೋ ಎಲ್ಲ ಹಾಕಿ ಫೋಟೋಸ್ ತೆಗೆದಿದ್ದೀನಿ. ಫೋಟೋಸ್ ಕೂಡ ಹೇಗೆ ಬಂತು ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ಸ್ನೋ ಎಲ್ಲ ಸ್ಪ್ರೇ ಮಾಡಿದ್ವಿ. ಇಬ್ಬರು ಹೊರ್ಟೋಗಿದ್ದಾರೆ. ಹಾಗೆ ನನ್ನ ಮಗಳು ಈಗ 8 months, ಸೊ 7 ಕಂಪ್ಲೀಟ್ ಅಂತ ಇದೊಂದು ಪ್ರಾಪರ್ಟಿ ಯೂಸ್ ಮಾಡಿ ಫೋಟೋ ತೆಗೆದ್ವಿ. ಎಸ್, ಫೈನಲಿ ಫೋಟೋಶೂಟ್ ಆಗಿದೆ. ಸೊ ಮಿನಿ ವ್ಲಾಗ್ ಅಂತ ಹೇಳಿದೆ. ಹೇಗೆ ಮಾಡಬೇಕು ಅಂತ ಕೂಡ ನನಗೆ ಒಂದು ಐಡಿಯಾ ಬರಲಿಲ್ಲ. ಸಮ್ಹೌ ಮ್ಯಾನೇಜ್ ಮಾಡಿದ್ದೀನಿ ಎಲ್ಲನೂ ಕ್ಯಾಪ್ಚರ್ ಮಾಡಲಿಕ್ಕೆ. ಅವ್ರನ್ನ ರೆಡಿ ಮಾಡಿಸ್ಬೇಕಾದ್ರು ನನಗೆ ಕ್ಯಾಮ್ರಾ ಫೋಕಸ್ ಮಾಡಲಿಕ್ಕೆ ಆಗಲಿಲ್ಲ, ತೆಗಿಲಿಕ್ಕಾಗಲಿಲ್ಲ. ಸೊ ಇದಾಗಿತ್ತು ನನ್ನ ಕ್ರಿಸ್ಮಸ್ ವ್ಲಾಗ್. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಹೆಚ್ಚು ವ್ಲಾಗ್ ಆಗಿ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮ್ಯಾರಿ ಕ್ರಿಸ್ಮಸ್.